ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ರಂಭಾಪುರಿ ಮಠದಲ್ಲಿ ನಡೆಸುವಂತಹ ಅಡ್ಡಪಲ್ಲಕ್ಕಿ ಉತ್ಸವ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಆದರೆ ಇದರ ಬಗ್ಗೆ ರಂಭಾಪುರಿ ಶ್ರೀಗಳು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಇವರು ಅಲ್ಲಿಗೆ ಬರುವಂಥ ಅವಶ್ಯಕತೆಯೂ ಇಲ್ಲ, ಅವರಿಂದ ನಮಗೇನೂ ಆಗಬೇಕಾಗಿಲ್ಲ. ಇವತ್ತು ಅವರವರ ಕಾರ್ಯಗಳನ್ನು ಅವರವರು ಮಾಡಿಕೊಂಡು ಬರಲಿಕ್ಕೆ ಎಲ್ಲರಿಗೂ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಅದಕ್ಕೆ ಅಂದಾದ ಶಕ್ತಿಗಳನ್ನು ದಮನ ಮಾಡಿ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಬೆಳೆಸುವಂಥದ್ದೇ ರಂಭಾಪುರಿ ಪೀಠದ ಗುರಿಯಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಅವರು ಕೂಡ ವಿರೋಧ ಮಾಡುವಂಥ ಶ್ರೀಗಳು ಕೂಡ ತಮ್ಮ ಆತ್ಮ ಪರಾಮರ್ಶೆಯನ್ನು ಮಾಡಿಕೊಂಡು ನಾವು ಏನು ಮಾಡ್ತಾ ಇದ್ದೇವೆ ಅನ್ನುವುದರ ಅರಿವನ್ನು ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡಲಿ. ದೇವರು ಭಗವಂತ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಈ ಸಂದರ್ಭದಲ್ಲಿ ಕೊಡಲಿ. ಮತ್ತು ಅದು ಪರಂಪರೆಯಿಂದ ನಡೆದುಕೊಂಡು ಬಂದಂಥ ಶರನ್ನವರಾತ್ರಿ ದಸರಾ ಮಹೋತ್ಸವ ಆಗಲಿ ಮತ್ತು ಅಲ್ಲಿ ನಡೆಯುವಂಥ ಭಾವೈಕ್ಯ ದಸರಾ ಧರ್ಮ ಸಮ್ಮೇಳನವಾಗಲಿ, ಆ ಎಲ್ಲ ಕಾರ್ಯಗಳು ಕೂಡ ಜಗದ್ಗುರುವರ ಒಂದು ಸೇವಾ ಸಮಿತಿಯ ಒಂದು ಸಹಕಾರದಿಂದ ಅವೆಲ್ಲವೂ ಕೂಡ ವಿಜೃಂಭಣೆಯಿಂದ ನಡೀತಾ ಹೊರತು ಯಾರೋ ಹೇಳಿದ ಮಾತ್ರಕ್ಕೆ ಅದನ್ನು ಅಲ್ಲಗಳೆಯುವುದಾಗಲಿ ಅಥವಾ ಅದನ್ನು ರದ್ದುಪಡಿಸುವುದಾಗಲಿ ಯಾವುದೇ ಸಂದರ್ಭದಲ್ಲಿ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಟ್ಟಾರೆ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಈ ನಾಡಿನಲ್ಲಿ ಬಾಳಿ ಬದುಕಬೇಕನ್ನುವುದೇ ರಂಭಾಪುರಿ ಪೀಠದ ಒಂದು ಮೂಲ ಸಂದೇಶವಾಗಿದೆ ಹೊರತು ಬೇರೇನೂ ಅಲ್ಲ ಅನ್ನುವುದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು ಈ ನಾಡಿನ ಸಮಸ್ತ ಜನತೆಗೆ ನವರಾತ್ರಿಯ ಶುಭ ಸಂದೇಶವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಶಿವಂಭುಯಾತ್. ಇದು ಸ್ವಾಮೀಜಿಗಳಿಗೆ ಯಾಕೆ ಆ ರೀತಿ ರಂಭಾಪುರಿಗಳ ಪ್ರತಿಕ್ರಿಯೆ ಇದು ವಿವಾದ ಯಾಕೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ನಿಡುವಾಮಿಡಿ ಶ್ರೀಗಳೇ ಪ್ರಮುಖವಾಗಿ ರಂಭಾಪುರಿ ಶ್ರೀಗಳು ಒಂದು ಹೇಳಿದ್ರು, ಕೇವಲ ವ್ಯಕ್ತಿಗತ ಆಸೆಗೋಸ್ಕರ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳು ಬೆನ್ನ ಹಿಂದೆ ನಿಂತು ಈ ಮಾತುಗಳನ್ನ ಅಂದ್ರೆ ಅಡ್ಡಪಲ್ಲಕ್ಕಿ ಉತ್ಸವ ಬೇಡ ಅಂತ ಮಾತನಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತಾರೆ. ಏನ್ ಹೇಳ್ತೀರಾ? ಬಹುಶಃ ಪಟ್ಟಭದ್ರ ಹಿತಾಸಕ್ತಿಗಳ ಮಾತು ಅನ್ನುವಂಥದ್ದು ರಂಭಾಪುರಿ ಶ್ರೀಗಳಿಗೆ ಅನ್ವಯ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಉತ್ಸವಗಳನ್ನ ಮಾಡಿಸಿಕೊಂಡು ಮಾತ್ರಕ್ಕೆ ಧರ್ಮ ಬೆಳೆಯುತ್ತೆ, ಧರ್ಮ ಪ್ರಚಾರ ಆಗುತ್ತೆ ಅಂತ ಆ ಭ್ರಮೆಗಳಿಂದ ಮೊದಲು ಪಂಚಪೀಠದ ಶ್ರೀಗಳು ಹೊರಗೆ ಬರಬೇಕು ಅಂತ ನಾನು ಹೇಳ್ತೇನೆ. ಮೊದಲು ಅವರ ಉತ್ಸವದ ವ್ಯಾಮೋಹದಿಂದ ಮೊದಲು ಹೊರಗೆ ಬರಬೇಕು. ಉತ್ಸವಕ್ಕೂ ಈ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಉತ್ಸವಾಚರಣೆಗಳಿಗೂ ಈ ನಿಜವಾದ ಧರ್ಮದ ವಿಚಾರಗಳಿಗೂ ಸಂಬಂಧವೇ ಇಲ್ಲ. ಇದು ಕೇವಲ ಪ್ರತಿಷ್ಠೆಗಾಗಿ ಬೆಳೆಸ್ಕೊಂಡು ಬರ್ತಾ ಇರತಕ್ಕಂಥದ್ದೇ ವಿನಃ ಧರ್ಮಾಚರಣೆಗೂ ಈ ಉತ್ಸವಗಳಿಗೂ ಸಂಬಂಧವೇ ಇಲ್ಲ. ಹಾಗಾಗಿ ಈ ಉತ್ಸವ ವ್ಯಾಮೋಹದಿಂದ ಆ ಪಂಚಪೀಠದ ಶ್ರೀಗಳು ಮುಕ್ತರಾಗಬೇಕು ಅನ್ನುವಂಥದ್ದು ಇಡೀ ನಾಡಿನ ಪ್ರಜ್ಞಾವಂತರ ಬಯಕೆ ಅಂತಕ್ಕಂಥದ್ದು. ವಿರೋಧ ಮಾಡತಕ್ಕಂಥದ್ದು ಒಂದು ತಾತ್ವಿಕ ನೆಲೆಯಲ್ಲಿಯೇ ವಿನಃ ಯಾವುದೇ ಹಿತಾಸಕ್ತಿಯ ನೆಲೆಯಲ್ಲಿ ಅಲ್ಲ ಅಂತಕ್ಕಂಥದ್ದನ್ನ ಅಂತ ಶ್ರೀಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ರಾಜಪ್ರಭುತ್ವ ಇಲ್ಲ, ರಾಜಗುರುಗಳು ಕೂಡ ಇರಬಾರದು ಅಂತಕ್ಕಂಥದ್ದು. ರಾಜಪ್ರಭುತ್ವವಿದ್ದಾಗ ರಾಜಗುರುಗಳು ಇರ್ತಕ್ಕಂಥದ್ದು ಸಹಜ. ಪ್ರಜಾಪ್ರಭುತ್ವದ ಕಾಲದಲ್ಲಿ ಪ್ರಜಾಗುರುಗಳಿರ್ಬೇಕೇ ವಿನಃ ರಾಜಗುರುಗಳು ಇರಬಾರದು. ರಾಜರ ಸಿಂಹಾಸನದ ಸಂಕೇತಗಳಾಗಿರ್ತಕ್ಕಂಥ ಕ್ಷತ್ರಿಯ ಲಾಂಛನಗಳಾಗಿರ್ತಕ್ಕಂಥ ಕಿರೀಟ, ಪಲ್ಲಕ್ಕಿ, ಸಿಂಹಾಸನಗಳು ಅದು ಪ್ರಜಾಸತ್ತೆಯ ವ್ಯವಸ್ಥೆಗೆ ಗೌರವ ತರುವಂಥದ್ದಲ್ಲ. ಹಾಗಾಗಿ ಯಾವ ಧರ್ಮದ ಶ್ರೀಗಳು ಕೂಡ ಈ ರಾಜಸತ್ತೆಯ ಕ್ಷತ್ರಿಯ ಲಾಂಛನಗಳನ್ನ ಬಳಸ್ತಕ್ಕಂಥದ್ದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ನಿಲುವು. ಅಲ್ಲದೆ ಇಂಥ ಲಾಂಛನಗಳನ್ನು ಬಳಸ್ತಕ್ಕಂಥದ್ದು ಸನ್ಯಾಸಿ ಧರ್ಮದ ಪರಂಪರೆಗೆ ಅಪಮಾನ ಮಾಡಿದ ಹಾಗೆ ಅಂತಕ್ಕಂಥದ್ದು ನನ್ನ ನಿಲುವು ಅಂತಕ್ಕದ್ದು. ಹಾಗಾಗಿ ಸಮಾಜ ಇವತ್ತು ಜಾಗೃತ ಆಗ್ತಾ ಇದೆ. ಮೂಢನಂಬಿಕೆಯ ಕಾಲದಲ್ಲಿ ಮಠಾಧಿಪತಿಗಳು ಏನು ಮಾಡಿದ್ರು ನಡೀತಾ ಇತ್ತು. ಆದರೆ ಇದು ವಿಜ್ಞಾನದ ಕಾಲ, ವಿಚಾರದ ಕಾಲ, ಜನಗಳಿಗೆ ಆಲೋಚನೆ ಮಾಡುವ ಶಕ್ತಿ ಬಂದಿದೆ. ಯಾವ ಆಚರಣೆಗಳು ಬೇಕು, ಯಾವ ಆಚರಣೆಗಳು ಬೇಡ ಅಂತ ಹೇಳಿ ಪರಾಮರ್ಶಿಸಿ ವಿವೇಚನೆಯಿಂದ ನಡೆದುಕೊಳ್ಳುವಂತಹ ಪ್ರಜ್ಞೆ ಬಂದಿರೋದ್ರಿಂದ ಇಂಥ ಸಾಮಾಜಿಕ ಧಾರ್ಮಿಕ ಕರ್ಮಠ ಆಚರಣೆಗಳು ಇದು ಹೋಗಬೇಕು ಅಂತಕ್ಕಂಥದ್ದು ಈ ನಾಡಿನ ಪ್ರಜ್ಞಾವಂತರ ಆಶಯ. ಹಾಗಾಗಿ ರಂಭಾಪುರಿ ಶ್ರೀಗಳಾದಿಯಾಗಿ ಪಂಚಪೀಠದ ಉಳಿದ
ಶ್ರೀಗಳು ಮೊದಲು ಇಂಥ ಕರ್ಮಠ ಆಚರಣೆಯಿಂದ ಹೊರಗೆ ಬಂದು ನಿಜವಾದ ಧರ್ಮವನ್ನ ಬೆಳೆಸಲಿಕ್ಕೆ, ಆ ಧರ್ಮದ ಅನುಯಾಯಿಗಳಲ್ಲಿ ಆ ಧಾರ್ಮಿಕ ಮೌಲ್ಯಗಳನ್ನು ರೂಢಿಸಲಿಕ್ಕೆ ಅವರು ಬಳಸಬೇಕೇ ವಿನಃ ಇಂಥ ಆಡಂಬರದ ಬೂಟಾಟಿಕೆಯ ಇಂಥ ಉತ್ಸವಾಚರಣೆಗಳಿಂದ ಸಮಾಜಕ್ಕೆ ಯಾವ ಪ್ರಯೋಜನವೂ ಇಲ್ಲ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ಕೊಳದ ಮಠದ ಶ್ರೀಗಳ ಪ್ರತಿಕ್ರಿಯೆ ಏನು ಅಂತ ಕೇಳೋಣ. ಶ್ರೀಗಳೇ, ಪ್ರಮುಖವಾಗಿ ಕರ್ಮಠ ಕೆಲವು ಪೀಠಾಧಿಪತಿಗಳು ಇದನ್ನ ಒಪ್ತಾ ಇಲ್ಲ, ಜೊತೆಗೆ ವ್ಯಾಮೋಹದಿಂದ ಭ್ರಮೆಯಿಂದ ವಾಪಸ್ ಬರಬೇಕು, ಆಚೆ ಬರಬೇಕು ಅನ್ನೋದು ನಿಡುಮಾಮಿಡಿ ಶ್ರೀಗಳ ಮಾತು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಒಂದು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ಪರಂಪರೆ, ಈ ಪ್ರಜಾಸತ್ತಾತ್ಮಕವಾದಂಥ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಹಲವಾರು ಬದಲಾವಣೆ ಆಗಿದ್ದಕ್ಕೆ ಸರ್ಕಾರ ಅದಕ್ಕೆ ಸಮ್ಮತಿಸಿದೆ. ಆದರೆ ಇವತ್ತು ಒಂದು ಇಡೀ ರಾಷ್ಟ್ರದಲ್ಲಿ ಒಂದು ಕಾಯ್ದೆ ಮಾಡಬೇಕು, ಧಾರ್ಮಿಕ ಒಂದು ಭಾವನೆಗೆ ಧಕ್ಕೆ ಬರದ ಹಾಗೆ ಯಾವ ರೀತಿಯಾಗಿ ಬದಲಾವಣೆ ಆಗಬೇಕು ಅನ್ನೋದನ್ನ ನಿರ್ಣಯ ಮಾಡುವುದು ಈ ಪ್ರಜಾಪ್ರತಿನಿಧಿಗಳಿಂದ ಕೂಡಿರತಕ್ಕಂಥದ್ದು. ಇದರ ಅದು ಒಂದು ಪರಂಪರಾಗತ. ಈಗ ರಂಭಾಪುರಿ ಶ್ರೀಗಳವರಾಗಿರಲಿ ಮತ್ತು ಬೇರೆ ಶೃಂಗೇರಿ ಶ್ರೀಗಳಾಗಿರಲಿ ಎಲ್ಲರಿಗೂ ಅನ್ವಯ ಆಗುತ್ತೆ. ಕೇವಲ ಪಂಚಪೀಠಗಳಿಗೆ ಮಾತ್ರ ಈ ಅಡ್ಡಪಲ್ಲಿಕೆ ಉತ್ಸವ ಅಲ್ಲ, ಇಡೀ ನಾಡಿನ ಭರತಖಂಡದಲ್ಲಿ ಅನೇಕ ಧರ್ಮಪೀಠಗಳಲ್ಲಿ ಇದು ಪರಂಪರಾಗತವಾಗಿ ಅಡ್ಡಪಲ್ಲಿಕೆ ಉತ್ಸವ ಬಂದಿರೋದು. ಅಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಇರ್ತಾನೆ ಅನ್ನೋ ಭಾವನೆಯಿಂದ ಮಾಡ್ತಾರೆ ವಿನ ಈ ಒಬ್ಬ ಮನುಷ್ಯ ಕೂಡ್ತಿರ್ತಾನೆ ಅಂತಲ್ಲ. ಆ ರೀತಿಯಾಗಿ ನಮ್ಮ ಭಾವಿಸ್ಕೊಂಡು ಯದ್ಭಾವಂ ತದ್ಭವತಿ. ಆದರೆ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಆದರೆ ಇದು ಎಲ್ಲದಕ್ಕೂ ಒಂದು ಮೂಲಾಧಾರ ಆಗಬೇಕಾದ್ರೆ ಒಂದು ನಿರ್ಣಯ ಆಗಬೇಕು. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಒಂದು ಸಮ್ಮತವಾದ, ಇವತ್ತು ಬೇರೆ ಧರ್ಮಗಳಿಗೆ ಯಾವ ರೀತಿ ಇದೆಯೋ ಹಾಗೆ ಈ ಎಲ್ಲ ಹಿಂದೂ ಧರ್ಮಕ್ಕೂ, ಅದರಲ್ಲಿ ವೀರಶೈವ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಬುದ್ಧ ಧರ್ಮ, ಎಲ್ಲ ಧರ್ಮಗಳಿಗೂ ಅನ್ವಯ ಆಗುವ ರೀತಿಯಲ್ಲಿ ಒಂದು ಕಾಯ್ದೆ ತರಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟಾಗ, ಅಂತ ಕಾಲ ಬಂದಾಗ ಆಗ ನೋಡೋಣ. ಈಗ ಅನೂಚಾನವಾಗಿ ಬಂದಿರ್ತಕ್ಕಂಥ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ರೀತಿ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅಂದ್ರೆ ಆ ಪೀಠದ ಸ್ಥಾನವನ್ನು ಬಿಟ್ಟು ಹೊರಬಂದು ನಾವು ಹೋರಾಡಬೇಕಾಗಿ ಬರುತ್ತೆ. ಕೇಶವ್ ಅವರು ಏನು ಹೇಳ್ತೀರಾ? ಮೇಡಮ್, ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ. ಇಲ್ಲಿ ಭಾಳ ಒಂದು ಏನಂದರೆ ಕೊನೆ ಒಂದು ಇದರಲ್ಲಿ ಭಾಳ ಇದರಲ್ಲಿ ಬರ್ತಾ ಇದ್ದಾರೆ ಈ ಸ್ವಾಮೀಜಿಗಳು. ಇವರೆಲ್ಲ ಮಾತಾಡ್ತಾ ಇರೋ ನೋಡಿದ್ರೆ ಒಬ್ರು ಹೇಳ್ತಾರೆ ಬೂಟಾಟಿಕೆ ಅಂತಾರೆ, ವ್ಯಾಮೋಹ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಸ್ವಾಮೀಜಿಗಳು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಮಾತಾಡ್ತಾ ಇದ್ದಾರೆ. ಒಬ್ಬರು ನಮ್ಮ ಕೊಳಲ್ಮಠ ಸ್ವಾಮೀಜಿ ಹೇಳಿದ್ರು ಒಂದು ಮೀಟಿಂಗ್ ಮಾಡೋಣ, ಒಂದು ಎಲ್ಲ ಸಭೆ ಮಾಡೋಣ ಅಂತ. ಯಾರು ಬರ್ತಾರೆ ಸಭೆ? ಪಾಪ ಅವ್ರು ಎಷ್ಟು 2-3 ಸರಿ ಮಾಡಿದ್ದಾರೆ. ಎಲ್ಲೋ ಕೆಲವು ಸ್ವಾಮೀಜಿಗಳು ಬರ್ತಾರೆ ಅಷ್ಟೇ, ಎಲ್ಲರೂ ಸೇರೋದಿಲ್ಲ. ಇಲ್ಲಿ ಎಲ್ಲ ಸ್ವಾಮೀಜಿಗಳು ಅವರವರ ಲೆವೆಲಲ್ಲಿ ಅವರವರ ಇದರಲ್ಲಿ ಇದ್ದಾರೆ. ನಾನು ಹೆಚ್ಚು ಅಂತ ಈಗ ನೋಡ್ತಾ ಇದ್ದೀರಲ್ಲ, ಅವರವರ ಮಾತುಗಳಲ್ಲಿ ಇವ್ರಿಗೆ ಹೇಳ್ತಾರೆ. ಈಗ ಒಬ್ರು ಸ್ವಾಮೀಜಿ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಾರಾ? ಆ ಸ್ವಾಮೀಜಿಯವರು ಇವ್ರು ಏನಾರ ಮಾತಾಡಿದ್ರೆ ಅವ್ರು ಯಾರು ಹೇಳೋದಕ್ಕೆ ಅಂತ ಕೇಳ್ತಾರೆ. ಇದು ಎಲ್ಲಿಗೆ ಹೋಗ್ತಾ ಇದೆ? ಇದು ಎಂಡ್ ಇಲ್ಲ ಅಮ್ಮ ಇದಕ್ಕೆ. ದಯವಿಟ್ಟು ಹೇಳ್ತೀನಿ ಕೇಳಿ. ನೀವು ಸುವರ್ಣ ನ್ಯೂಸ್ ಅವರು, ಸುವರ್ಣ ಟಿವಿಯವರು ನೀವು ಮೊನ್ನೆ ಋಷಿಕುಮಾರ್ ಮಾಡ್ದಂಗೆ ಒಂದು ಇತ್ಯರ್ಥ ಮಾಡಿದ್ರಲ್ಲ, ಅದೇ ರೀತಿ ನೀವ್ಯಾರಾದ್ರೂ ಮಾಡ್ಬೇಕಷ್ಟೇ. 3ನೇವರು ಇಲ್ಲಿ ಸ್ವಾಮೀಜಿಗಳು ಕರೆದ್ರೆ ಯಾರು ಬರಲ್ಲ, ಯಾರು ಸೇರೋದಿಲ್ಲ, ಭಕ್ತಾದಿಗಳು ಸೇರ್ಸೋದಿಲ್ಲ. ಇದೆಲ್ಲ ಬಹಳ ಇದೆ. ಇದು ನೋಡ್ತಾ ಇದ್ರೆ ಇದು ಎಲ್ಲಿಗೋ ಹೋಗ್ತಾ ಇದೆ. ಇದು ಸ್ಟಾರ್ಟಿಂಗ್. ನೀವು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ವಾರಗಟ್ಲೆ ಇದು ಡಿಸ್ಕಷನ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ. ನಾನು ಕೇಳ್ಬಿಡ್ತೀನಿ, ನಮ್ಮ ಸಮಾಜ ಒಂದ್ ಕಡೆ ಇವರೆಲ್ಲ ಸೇರ್ಬಿಡ್ಲಿ ಅಮ್ಮ. ನಾನು ನಿಮ್ಗೆ ಅವ್ರಿಗೆಲ್ಲ ಶರಣಾಗ್ಬಿಡ್ತೀನಿ. ಇವರೆಲ್ಲರೂ ಸೇರ್ಬಿಡ್ಲಿ ಒಂದ್ ಕಡೆ. ಮಂಜುನಾಥ್, ಏನ್ ಹೇಳ್ತೀರಾ? ನಿಡುಮಾಮಿಡಿ ಶ್ರೀಗಳು ಹೇಳಿದ್ರು ವೈಯಕ್ತಿಕವಾಗಿ ಎಲ್ಲರೂ ನಿರ್ಧಾರ ಕೈಗೊಳ್ಬೇಕು, ಭ್ರಮೆಯಿಂದ ಆಚೆ ಬರಬೇಕು, ಈ ವ್ಯಾಮೋಹ, ಅಡ್ಡಪಲ್ಲಕ್ಕಿ ವ್ಯಾಮೋಹ ಏನಿದೆ ಅದರಿಂದ ಆಚೆ ಬಂದ್ರೆ ಮಾತ್ರ ಸುಧಾರಣೆ ಸಾಧ್ಯ ಅಂತಿದ್ರು. ಸತ್ಯ ಮೇಡಮ್. ಏನಂದ್ರೆ ಇದು ದೊಡ್ಡ ಸಮಾಜ ನಮ್ಮದು. ಈ ಸಮಾಜನ ಮೀಡಿಯಾದಲ್ಲಿ ಕುತ್ಕೊಂಡು ಇನ್ನೊಂದಲ್ಲಿ ಕುತ್ಕೊಂಡು ಬಗೆಹರಲ್ಲ. ಇದಕ್ಕೆ ಆದಂಥ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ. ಅದರಲ್ಲಿ ಕೂತು ಎಲ್ಲ ಸ್ವಾಮಿಗಳನ್ನು ಕರೆದು ಒಂದು ಬಗೆಹರಿಸ್ಕೊಂಡ್ರೆ ಒಳ್ಳೆಯದು. ಅದು ಬಿಟ್ಟು ಮೀಡಿಯಾದಲ್ಲಿ ಕುತ್ಕೊಂಡು ಒಬ್ಬೊಬ್ಬ ಸ್ವಾಮಿಗಳು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಇದಕ್ಕೆ ಅರ್ಥನೇ ಇಲ್ಲ. ಇಡೀ ಎಲ್ಲ ಬೇರೆ ಸಮಾಜ, ನಮ್ಮ ಸಮಾಜ ನೋಡಿ ಇವತ್ತು ನಗಿತಾ ಇದೆ. ಇವತ್ತು ನಮಗೊಂದು ದುರಂತ ಇದು ಅಂತ ಹೇಳ್ಬೋದು. ಈ ಸಮಾಜದಲ್ಲಿ ಒಬ್ಬೊಬ್ಬ ಸ್ವಾಮಿಗಳು ಒಬ್ಬೊಬ್ರು ಕಾವಿದಾರಿ ಹಾಕಿರೋರು ಒಂದೊಂದು ಥರ ಮಾತಾಡ್ತಾ ಇರೋದು ನೋಡಿದ್ರೆ ಇವರು ಮುಂದಿನ ಸಮಾಜಕ್ಕೆ ಏನೇನು ಒಂದು ಸಂದೇಶ ಕೊಡ್ತಾರೆ, ಈ ಸಮಾಜನ ಎಲ್ಲಿಗೆ ತಗೊಂಡೋಗ್ತಾರೆ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಒಂದು ಕಡೆ ಹೇಳ್ತಾರೆ ವ್ಯಾಮೋಹ ಬಿಡಿ, ಇನ್ನೊಂದು ಕಡೆ ಹೇಳ್ತಾರೆ ಅದು ಭಕ್ತರ ಭಾವನೆ ಅಂತ. ಹಾಗಾದ್ರೆ ಭಕ್ತರು ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು? ಇದೇ ಪ್ರಶ್ನೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.